ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಪಿಕೆ ಪಾಟೀಲ ಇವರಿಗೆ ಕೇವಲ 1 ತಿಂಗಳ ಅವಧಿಯ ಒಳಗೆ 3 ಬಾರಿ ವರ್ಗಾವಣೆಯಾಗಿದೆ. ಈ ಸುದ್ದಿ ಈಗ ಇಲಾಖೆಯಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, 3 ಬಾರಿ ವರ್ಗಾವಣೆಯ ಭಾಗ್ಯ ಲಭಿಸಿದ್ದು ಆಡಳಿತಾತ್ಮಕ ವಿಚಾರವೋ ಅಥವಾ ವೈಯಕ್ತಿಕವೋ ಎಂಬುದು ಪ್ರಶ್ನೆಯಾಗಿ ಉಳಿದಿದೆ. ಮೇಲ್ವಿಚಾರಕಿ ಪಿಕೆ ಪಾಟೀಲ ಇವರನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 2026 ಮೇ 27ರಂದು ಶಿರಹಟ್ಟಿಯಿಂದ ಬೆಂಗಳೂರು ಮಹಾನಗರಕ್ಕೆ ವರ್ಗಾವಣೆ ಮಾಡಿದೆ. ತದನಂತರ 2026 ಜೂನ್ 11ರಂದು ಬೆಂಗಳೂರಿನಿಂದ ಗದಗ ತಾಲೂಕಿಗೆ ವರ್ಗಾವಣೆ ಮಾಡಿದೆ. ಇದಾದ ನಂತರ ಮತ್ತೆ ಇವರನ್ನ 3ನೆಯ ಬಾರಿಗೆ 2026 ಜೂನ್ ತಿಂಗಳ 17ರಂದು ಗದಗ ತಾಲೂಕಿನಿಂದ ಶಿರಹಟ್ಟಿ ತಾಲೂಕಿಗೆ ವರ್ಗಾವಣೆ ಮಾಡಲಾಗಿತ್ತು. ಇದು ನಿಜಕ್ಕೂ ಅಚ್ಚರಿಯ ಸಂಗತಿಯಾಗಿದೆ. ಯಾವುದೇ ಇಲಾಖೆಯಲ್ಲಿ ನಡೆಯುವ ವರ್ಗಾವಣೆಗಳು ಸರ್ಕಾರದ ವರ್ಗಾವಣೆಗಳ ಮಾರ್ಗಸೂಚಿಯಂತೆ ಹಾಗೂ ಆಯಾ ಇಲಾಖೆಯ ಸಚಿವರ ಅನುಮೋದನೆಯ ಮೇರೆಗೆ ಆದೇಶವಾಗುತ್ತೆ. ಹೀಗಿದ್ರೂ ಸಹ ಇಲಾಖೆ ಇವರಿಗೆ ಕೇವಲ 1 ತಿಂಗಳ ಅವಧಿಯ ಒಳಗೆ 3 ಬಾರಿ ವರ್ಗಾವಣೆಯ ಭಾಗ್ಯವನ್ನು ನೀಡುವ ಮೂಲಕ ವಿಶೇಷವಾಗಿ ಮರಳಿ ಅದೇ ಸ್ಥಳಕ್ಕೆ ನಿಯೋಜನೆ ಮಾಡಿರುವುದು ಅಚ್ಚರಿಯ ಬೆಳವಣಿಗೆಯಾಗಿದೆ. ಒಟ್ಟಾರೆಯಾಗಿ ಈ ವರ್ಗಾವಣೆಯ ಭಾಗ್ಯ ಆಡಳಿತಾತ್ಮಕ ವಿಚಾರವೋ ಅಥವಾ ವೈಯಕ್ತಿಕ ವಿಚಾರವೋ ಎಂಬ ಪ್ರಶ್ನೆಯ ಜೊತೆಗೆ ವರವೋ ಎಂಬ ಅನುಮಾನ ಕೂಡ ವ್ಯಕ್ತವಾಗಿದೆ. ಗಾಳಿಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.